ನಮ್ಮ ಸರ್ಕಾರಿ ಶಾಲೆಗಳ ಯಶಸ್ಸಿನ ಹಿಂದಿನ ಸೀಕ್ರೆಟ್ ಏನು ಗೊತ್ತಾ? ಅಲ್ಲೊಂದು ಅದೃಶ್ಯ ಶಕ್ತಿ ಇದೆ. ಅದೇ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂದ್ರೆ SDMC. ಇದು ಪೋಷಕರು, ಟೀಚರ್ಸ್ ಮತ್ತೆ ನಮ್ಮ ಸಮುದಾಯವನ್ನ ಒಟ್ಟಿಗೆ ತರುವ ಒಂದು ಅದ್ಭುತ ಸೇತುವೆ. ಈ ಸಮಿತಿಗಳು ನಮ್ಮ ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸ್ತವೆ ಅಂತ ಇವತ್ತು ನಾವು ನೋಡೋಣ ಬನ್ನಿ. ಮೊದಲಿಗೆ ಈ ಚಿತ್ರವನ್ನ ನೋಡಿ. ಇದು ನರಸೀಪುರದ ಸರ್ಕಾರಿ ಬಾಲಕರ ಪಾಠಶಾಲೆಯಲ್ಲಿ ನಡೆದ ಒಂದು SDMC ತರಬೇತಿ ಕಾರ್ಯಾಗಾರದ್ದು. ಶ್ರೀ SC ಶಿವಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ SDMC ಅಧ್ಯಕ್ಷೆ ನಿಶ್ವಿತಾ ಮತ್ತು TPEO ಮಂತಹ ಪ್ರಮುಖರು ಕೂಡ ಭಾಗವಹಿಸಿದ್ರು. ನೋಡಿ, ಇಲ್ಲೇ ನಮ್ಮ ಸಮುದಾಯದ ಸಬಲೀಕರಣಕ್ಕೆ ನಿಜವಾದ ಅಡಿಪಾಯ ಹಾಕೋದು. ಹೌದು, ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ತೆರೆಮರೆಯಲ್ಲಿ ಸಾಕಷ್ಟು ಜನರ ಶ್ರಮ ಇರುತ್ತೆ. CRP ಶ್ರೀ TN ಶ್ರೀಧರ್ ಅವರು ಈ ಕಾರ್ಯಕ್ರಮವನ್ನ ನೀಟಾಗಿ ಆಯೋಜಿಸಿ ಸಮಿತಿಯ ಜವಾಬ್ದಾರಿಗಳನ್ನ ತುಂಬಾನೇ ಸರಳವಾಗಿ ವಿವರಿಸಿದ್ರು. ಅಷ್ಟೇ ಅಲ್ಲ, BRC ಶ್ರೀ N ನಾಗೇಶ್ ಅವರ ಉಪಸ್ಥಿತಿ ಮತ್ತು ಅವರ ಮಾತುಗಳು ಅಲ್ಲಿ ಸೇರಿದ್ದವರಿಗೆ ಒಂದು ಹೊಸ ಹುಮ್ಮಸ್ ಕೊಡ್ತು. ಹಾಗಿದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ? ಮೊದಲಿಗೆ SDMC ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ಅದರ ಜವಾಬ್ದಾರಿಗಳು, ಮಕ್ಕಳ ಹಕ್ಕುಗಳನ್ನ ಹೇಗೆ ಕಾಪಾಡುತ್ತೆ, ಸ್ಕೂಲಿಗೆ ಬರೋ ಹಣಕಾಸಿನ ನಿರ್ವಹಣೆ ಮತ್ತು ಕೊನೆಗೆ ಇದರಲ್ಲಿ ನಿಮ್ಮೆಲ್ಲರ ಪಾತ್ರವೇನು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾತಾಡೋಣ. ಗಮನ ಇಟ್ಕೊಂಡು ಶಾಲೆಯಲ್ಲಿ ಏನೂ ತೊಂದರೆ ಇಲ್ಲ, ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಸುರಕ್ಷಿತವಾಗಿ ಇದೆ ಆ ಶಾಲೆ. ಪ್ರತಿ ರೂಮ್ನೂ ನೋಡಬೇಕು, ಅಡುಗೆ ಮನೆ ನೋಡಬೇಕು. ಅಡುಗೆ ಮನೆಗೆ ಮಕ್ಕಳು ಪ್ರವೇಶ ನಿಷಿದ್ಧ, ಯಾರೂ ಹೋಗ್ಬಾರ್ದು. ಯಾಕಂದರೆ ಗ್ಯಾಸ್ ಇರ್ತದೆ, ಮತ್ತು ಬೆಂಕಿ ಸತ್ಯದಲ್ಲಿ ಬಿಸಿ ಆಹಾರ ಮಾಡಿರ್ತಾರೆ, ಅದೆಲ್ಲ ಮಕ್ಕಳು ಮಾಡಬೇಕು. ಗೊತ್ತಾಗಲ್ಲ, ಓಡಾಡ್ತಿತ್ತು, ಅದು ಇದು ಮುಟ್ತವೆ ಎಲ್ಲ ಮಕ್ಕಳು ಅಂದರೆ ಗೊತ್ತಾಗ. ಆ ನಿಟ್ಟಿನಲ್ಲಿ ಈ ಥರದ್ದೆಲ್ಲ ಜವಾಬ್ದಾರಿ ಮಾಡಬೇಕು. ಮತ್ತು ಶಾಲೆಗೆ ಏನು ಬೇಕು, ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಏನು ಪ್ರೋತ್ಸಾಹ ಕೊಡ್ಬೋದು, ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಒಂದಕ್ಕೆ ಬಹುಮಾನ ತುಂಬ ದೊಡ್ಡ ಮಟ್ಟದಲ್ಲಿ ಕೊಡಬೇಕು ಅಂತ ಚಿಕ್ಕ ನೀವೆಲ್ಲ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಅಥವಾ ಅಷ್ಟರಲ್ಲಿ ಯಾವುದೋ ದಾನಿಗಳಿರ್ತಾರೆ, ಅವನ್ನ ಅಪ್ರೋಚ್ ಮಾಡೋದು, ಅವನ್ನ ಮಾತಾಡ್ಸೋದು. ಶಾಲೆಗೆ ಒಂದು ಯಾವುದೋ ಸ್ಮಾರ್ಟ್ ಕ್ಲಾಸ್ ಮಾಡಬೇಕಾಗ್ತದೆ, ಒಂದು ಪ್ರೊಜೆಕ್ಟರ್ ಬೇಕಾಗ್ತದೆ, ಒಂದು ಕಂಪ್ಯೂಟರ್ ಬೇಕಾಗ್ತದೆ, ಒಂದು ಟ್ಯಾಬ್ ಬೇಕಾಗ್ಬೋದು. ಆ ಥರದ್ದು ಕೊಡ್ಸೋಕ್ಕಾದ್ರೆ ಕೊಡಿಸೋದು. ನೀವೇ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಊರಿನಲ್ಲಿ ದಾನಿಗಳು ಯಾರ್ಯಾರು ಇರ್ತಾರೆ ನೋಡಿ, ಏನು ಶಾಲೆ ನಿಮ್ಮ ಅವಧಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಶಾಲೆ ಚೆನ್ನಾಗಿ ನಡಿಬೇಕು, ಮಕ್ಕಳಿಗೆ ಕಲಿಕೆ ಚೆನ್ನಾಗಾಗಬೇಕು, ಮಕ್ಕಳು ಸುರಕ್ಷಿತವಾಗಿರಬೇಕು, ಊಟದ ವ್ಯವಸ್ಥೆ ಮತ್ತು ಸರ್ಕಾರ ಸೌಲಭ್ಯಗಳು ಏನು ಬರುತ್ತೆ ಎಲ್ಲವನ್ನ ಮಕ್ಕಳಿಗೆ ಸರಿಯಾದ ರೀತಿ ತಲುಪ್ತಾ ಇದೆಯಾ ಅದೆಲ್ಲ ನೋಡ್ಕೊಂಡು ನೀವು ಕೆಲಸವನ್ನು ನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯಗಳು ಎಲ್ಲ ಇರ್ತದೆ. ಎಲ್ಲ ಸಂಪನ್ಮೂಲ ಸಾಹಿತ್ಯಗಳು ಬರೆದಿದ್ದಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಯನ್ನು ಕೊಡ್ತಾರೆ. ಒಂದಷ್ಟು ಈಗಾಗಲೇ ತಿಳ್ಕೊಂಡಿರ್ತೀರಿ, ಇನ್ನೊಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಮತ್ತು ನಿಮ್ಮ ಶಾಲೆ ಬಗ್ಗೆ ಏನಾದ್ರು ಚರ್ಚೆ ಮಾಡೋದಂದರೆ ಮಾಡಿ, ಹೇಗೆ ಮಾಡ್ಬೋದು, ಏನಾದರೂ ಬಂದಾಗಲೂ ಡೌಟ್ ಇದ್ರೂ ಕೂಡ ಕೇಳಿ ಚರ್ಚೆ ಮಾಡಿಕೊಂಡು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡಲಿಕ್ಕೆ ಬರೀ ಸರ್ಕಾರದ ವತಿಯಿಂದನೇ ಸಾಧ್ಯವಿಲ್ಲ. ಸಮುದಾಯ ಮತ್ತು SDMC ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರ ತುಂಬ ಅತ್ಯಗತ್ಯವಾಗಿರುವ ಈ ಒಂದು ಸನ್ನಿವೇಶದಲ್ಲಿ ಶಾಲೆಯ ಸಹಭಾಗಿತ್ವಕ್ಕೆ ಶಾಲಾ ಶಿಕ್ಷಕರು ಮತ್ತು ಪೋಷಕರ ಸಹಭಾಗಿತ್ವ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ಪೂರಕವಾಗಿ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದರ ಹಕ್ಕುಗಳು ಮತ್ತು ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಈಗ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ತಾವುಗಳು ಸಹ ನಮ್ಮ ಸರ್ಕಾರಿ ಶಾಲೆಯ ಸಬಲೀಕರಣಕ್ಕಾಗಿ ಕೈ ಜೋಡಿಸ್ಬೇಕು ಅಂತೇಳಿ ಮಾಹಿತಿ ತಿಳಿಸ್ಕೊಡಂತ ನಮ್ಮ BOS ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಲಿಸಿ ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವವನ್ನು ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಷ್ಟರಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಸಂಜೆ 5 ಗಂಟೆ ಮೇಲೆ ಮಾಡಿದ್ರೆ ಒಂದು ಮಕ್ಕಳಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಈ ಶಾಲೆಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ, ಒಳ್ಳೆ ಪ್ರೋಗ್ರಾಮ್ ಇದೆ, ಇಲ್ಲಿ ಸೇರ್ಕೋಬೇಕು ಅನ್ನೋ ಭಾವನೆ ಬರುತ್ತೆ. ಆ ನಿಟ್ಟಿನಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಮುಂದಿನ ವರ್ಷ ಮಾಡಲಿಕ್ಕೆ ಎಲ್ಲ ಈಗಿಂದ ಯೋಚನೆ ಮಾಡಿ, ಮತ್ತು ಜೂನಿಂದ ಏನೇನು ಮಾಡಬೇಕು ಕಾರ್ಯಕ್ರಮಗಳನ್ನು ನೋಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪೋಷಕರು ಮತ್ತು ಸದಸ್ಯರು ಯೋಚನೆ ಮಾಡಿ. ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಬಂದಿದ್ದೀರಿ, 2 ಕ್ಲಸ್ಟರ್ ಈಗ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಲಿಲ್ಲ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾರೆ. 6ನೇ ಕ್ಲಾಸ್ಗೆ ಅಂತಂದ್ರೆ 6 ವರ್ಷ ತುಂಬಿರಲೇಬೇಕು. 1ನೇ ಕ್ಲಾಸ್ಗೆ ಓಕೆನಾ.
LKGಗೆ 4 ವರ್ಷ ತುಂಬಿರಬೇಕು, UKGಗೆ 5 ವರ್ಷ ತುಂಬಿರಬೇಕು. ಅದೇ UKG ಹುಡುಗ ಆಲ್ರೆಡಿ ಇವಾಗ UKGಗೆ ಅವ್ನಿಗೆ 5 ವರ್ಷ ತುಂಬಿಲ್ಲ ಸರ್, ಕಳಿಸಿದ್ರೆ ಆಲ್ರೆಡಿ ಹುಡುಗ ಅವನು ಈಗ ನೆನ್ನೆ ಅದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಆಯ್ತಾ ಇಲ್ಲ. ಇಲ್ಲಿ ಅವ್ರು ಕೇಳಿದ್ರೆ 2 ತಿಂಗಳಿಂದ ಆಯ್ತು. ನಮ್ಮ ಸರ್ನ ನಾನು ಕೇಳಿದ್ರು, 4 ಜನ ಬಂದಿದ್ದು ತುಂಬ ಸಲ ಈಗ ಆಲ್ರೆಡಿ ಕೇಳ್ಕೊಂಡು 2 ತಿಂಗಳು ಕಮ್ಮಿ ಆಯ್ತು. ಅಂದರೆ ಪ್ರೈವೇಟ್ ಸ್ಕೂಲ್ ಅವ್ರನ್ನ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ. ಸರಿ, ಮೊಟ್ಟ ಮೊದಲನೆಯದಾಗಿ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ಈ SDMC ಅಂದ್ರೆ ನಿಜವಾಗ್ಲೂ ಏನು? ಅದು ಒಂದು ಶಾಲೆ ಮತ್ತು ಇಡೀ ಸಮುದಾಯದ ನಡುವೆ ಹೇಗೆ ಒಂದು ಸೇತುವೆ ತರ ಕೆಲಸ ಮಾಡುತ್ತೆ? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ SDMC ಅಂದ್ರೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ. ಇದನ್ನ ನಾವು ಶಾಲೆಯ ಪೋಷಕ ಮಂಡಳಿ, ಒಂಥರ ಶಾಲೆಯ ಗಾರ್ಡಿಯನ್ಸ್ ಅಂತಾನೂ ಕರಿಬೋದು. ಇದು ಸುಮ್ನೆ ಒಂದು ಗುಂಪಲ್ಲ, ಬದಲಿಗೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಅಡಿಯಲ್ಲಿ ಅಧಿಕಾರ ಪಡೆದ ಒಂದು ಸಂಸ್ಥೆ. ಇದರ ಒಂದೇ ಒಂದು ಗುರಿ ಅಂದ್ರೆ ಶಾಲೆಯ ಅಭಿವೃದ್ಧಿ ಮಾಡೋದು ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋದು. SDMCಯ ಉದ್ದೇಶಗಳು ಬರೀ ಮೇಲ್ವಿಚಾರಣೆಗೆ ಸೀಮಿತವಾಗಿಲ್ಲ. ಇದರ ನಿಜವಾದ ಪವರ್ ಇರೋದೇ ಪೋಷಕರನ್ನ ಮತ್ತು ಸಮುದಾಯವನ್ನ ಶಾಲೆಯ ಆಡಳಿತದ ಒಂದು ಭಾಗವಾಗಿ ಮಾಡೋದ್ರಲ್ಲಿ. ಮಕ್ಕಳ ಹಾಜರಾತಿ ಸಮಸ್ಯೆ ಇರ್ಲಿ ಅಥವಾ ಶಿಕ್ಷಣದ ಗುಣಮಟ್ಟವನ್ನ ಇಂಪ್ರೂವ್ ಮಾಡೋದಿರ್ಲಿ, ಪ್ರತಿಯೊಂದು ಹಂತದಲ್ಲೂ ಪರಿಹಾರ ಕಂಡಿಡಿಯೋದ್ರಲ್ಲಿ ಈ ಸಮಿತಿ ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತೆ. ಸರಿ, ಥಿಯರಿ ಎಲ್ಲ ಆಯ್ತು, ಈಗ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. SDMCಯ ದೈನಂದಿನ ಜವಾಬ್ದಾರಿಗಳು ಏನಿರುತ್ತೆ? ಮೇಲ್ವಿಚಾರಣೆ ಮಾಡೋದ್ರಿಂದ ಹಿಡಿದು ಪ್ಲಾನಿಂಗ್ ಮಾಡೋವರೆಗೆ ಅವರ ಪಾತ್ರವೇನು? ಈ ಜವಾಬ್ದಾರಿಗಳು ಕೇವಲ ಪುಸ್ತಕದ ಪುಟಗಳಲ್ಲಿಲ್ಲ, ಅವು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರ್ತವೆ. ಈ ಚಿತ್ರವೇ ಅದಕ್ಕೆ ಸಾಕ್ಷಿ. ನರಸೀಪುರದಂತಹ ಕಾರ್ಯಾಗಾರಗಳಲ್ಲಿ ಸಮುದಾಯದ ಸದಸ್ಯರು ತಮ್ಮ ಪಾತ್ರಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ನಿಭಾಯಿಸಬೇಕು ಅಂತ ಕಲಿತಾರೆ. ಜ್ಞಾನವೇ ನಿಜವಾದ ಶಕ್ತಿಯಲ್ವಾ? ಇವೆಲ್ಲ ಕೇವಲ ಸಾಮಾನ್ಯ ಕೆಲಸಗಳಲ್ಲ. ಸ್ಕೂಲ್ಗೆ ಬರೋ ಅನುದಾನ ಪಾರದರ್ಶಕವಾಗಿ ಬಳಕೆಯಾಗ್ತಿದ್ಯಾ ಅಂತ ನೋಡೋದ್ರಿಂದ ಹಿಡಿದು ಶಾಲೆಯ ಆಸ್ತಿಯನ್ನು ಅತಿಕ್ರಮಣದಿಂದ ಕಾಪಾಡೋವರೆಗೂ SDMC ಒಂದು ರೀತಿ ಶಾಲೆಯ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಪೋಷಕರು ಮತ್ತೆ ಟೀಚರ್ಸ್ ನಡುವೆ ನಿರಂತರವಾಗಿ ಸಂವಾದ ನಡೀಬೇಕು ಅಂತ ಖಚಿತಪಡಿಸಿಕೊಳ್ಳೋದು ಕೂಡ ಇವರ ಒಂದು ಮುಖ್ಯ ಜವಾಬ್ದಾರಿ. ಬಹುಶಃ ಇದು SDMCಯ ಅತ್ಯಂತ ಗಂಭೀರ ಮತ್ತು ಪ್ರಮುಖ ಜವಾಬ್ದಾರಿ, ಮಕ್ಕಳ ಹಕ್ಕುಗಳ ರಕ್ಷಣೆ. ಯಾಕಂದ್ರೆ ಶಾಲೆ ಅನ್ನೋದು ಮಕ್ಕಳಿಗೆ ಒಂದು ಸೇಫ್ ಆದ ಜಾಗ ಆಗಿರಬೇಕು ಅಲ್ವಾ? ಹಾಗಿದ್ರೆ ಈ ಸಮಿತಿ ಮಕ್ಕಳ ಸುರಕ್ಷತೆಯನ್ನ ಹೇಗೆ ಖಚಿತಪಡಿಸುತ್ತೆ? ಈ ರಕ್ಷಣಾ ವ್ಯವಸ್ಥೆ ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ನೋಡೋಣ. ಮಕ್ಕಳ ರಕ್ಷಣೆಗಾಗಿಯೇ ಪ್ರತಿ ಶಾಲೆಯಲ್ಲೂ ಒಂದು ಮೀಸಲಾದ ಮಕ್ಕಳ ರಕ್ಷಣಾ ಸಮಿತಿ ಇರುತ್ತೆ. ಇದರ ರಚನೆಯೇ ತುಂಬಾ ವಿಶೇಷವಾಗಿದೆ. ಇದರಲ್ಲಿ ಕೇವಲ ಟೀಚರ್ಸ್, ಪೋಷಕರು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೂ ಮತ್ತು ಭದ್ರತಾ ಸಿಬ್ಬಂದಿಗೂ ಸ್ಥಾನ ಕೊಟ್ಟಿದ್ದಾರೆ. ಇದರಿಂದ ಪ್ರತಿಯೊಂದು ದೃಷ್ಟಿಕೋನವೂ ಪರಿಗಣನೆಗೆ ಬರುತ್ತೆ. ಸಮಸ್ಯೆಗಳನ್ನ ಆರಂಭದಲ್ಲೇ ಗುರುತಿಸೋಕೆ ಇದು ಸಹಾಯ ಮಾಡುತ್ತೆ. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಸಮಿತಿಯು ಮಕ್ಕಳನ್ನು ಕೇವಲ ಶಾಲಾ ನಿಯಮಗಳ ಅಡಿಯಲ್ಲಿ ಅಷ್ಟೇ ರಕ್ಷಿಸೋದಿಲ್ಲ, ಬದಲಿಗೆ ಪೋಕ್ಸೋ ಅಂದ್ರೆ POSCO ನಂತಹ ಅತ್ಯಂತ ಕಠಿಣ ರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ರಕ್ಷಣೆ ನೀಡುತ್ತೆ. ಅಷ್ಟೇ ಅಲ್ಲ, ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನ ತಾರತಮ್ಯದಿಂದ ರಕ್ಷಿಸೋದು ಮತ್ತು ಪ್ರತಿಯೊಂದು ದೂರುಗಳನ್ನು ಸಹಾನುಭೂತಿಯಿಂದ ಕೇಳಿ ಪರಿಹಾರ ಕೊಡೋದು ಇದರ ಪವಿತ್ರ ಕರ್ತವ್ಯ. ಈ ಸಂಖ್ಯೆಯನ್ನ ಗಮನಿಸಿ, 1098. ಇದು ಮಕ್ಕಳ ಸಹಾಯವಾಣಿ. ಯಾವುದೇ ಮಗುವಿಗೆ ತೊಂದರೆಯಾದಾಗ ತಕ್ಷಣ ಸಂಪರ್ಕಿಸಬಹುದಾದ ನಂಬರ್. ಪ್ರತಿ ಶಾಲೆಯ ಗೋಡೆಯ ಮೇಲೆ ಇದನ್ನ ಸ್ಪಷ್ಟವಾಗಿ ಬರೆಸಿ ಮಕ್ಕಳಲ್ಲಿ ಅರಿವು ಮೂಡಿಸೋದು SDMCಯ ಜವಾಬ್ದಾರಿ. ಇದು ಜಸ್ಟ್ ಒಂದು ಸಂಖ್ಯೆಯಲ್ಲ, ಇದೊಂದು ಭರವಸೆ. ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ, ಅದು ಹಣಕಾಸು. ಶಾಲೆಗೆ ಬರುವ ಅನುದಾನವನ್ನ ಹೇಗೆ ಪಾರದರ್ಶಕವಾಗಿ ನಿರ್ವಹಿಸಲಾಗುತ್ತೆ? ಇದರ ಜವಾಬ್ದಾರಿ ಯಾರದ್ದು? ಇಲ್ಲಿ ಎಲ್ಲವೂ ಪಾರದರ್ಶಕತೆ ಮತ್ತು ಜವಾಬ್ದಾರಿಯ ಮೇಲೆ ನಿಂತಿದೆ. ಸಮಿತಿಯು ಬರುವ ಪ್ರತಿ ರೂಪಾಯಿಗೂ ಲೆಕ್ಕ ಇಡುತ್ತೆ. ಶಾಲಾ ಅಭಿವೃದ್ಧಿ ಯೋಜನೆಯ ಮೂಲಕ ವೆಚ್ಚಗಳನ್ನು ಪ್ಲಾನ್ ಮಾಡಿ ಅನುಮೋದನೆ ಕೊಡುತ್ತೆ. ಅಷ್ಟೇ ಅಲ್ಲ, ನೋಡಿ, ಬಳಕೆಯಾಗದ ವಸ್ತುಗಳನ್ನ ಹರಾಜು ಹಾಕಿ ಶಾಲೆಗೆ ಹೆಚ್ಚುವರಿ ಹಣಕಾಸು ಒದಗಿಸುವ ಅಧಿಕಾರ ಕೂಡ ಇದಕ್ಕಿದೆ. ಉತ್ತಮ ಕೆಲಸವನ್ನ ಪ್ರೋತ್ಸಾಹಿಸೋಕೆ ಸರ್ಕಾರ ಪ್ರೇರಣೆ ಅನ್ನೋ ಒಂದು ಅದ್ಭುತ ಕಾರ್ಯಕ್ರಮವನ್ನ ತಂದಿದೆ. ಇಲ್ಲಿ ನೋಡ್ತಿರೋ ಹಾಗೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡೋ SDMCಗಳಿಗೆ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ಕೊಡ್ತಾರೆ. ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಹೈಸ್ಕೂಲ್ವರೆಗೂ ಈ ನಗದು ಬಹುಮಾನ ಶಾಲೆಯ ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್ನಂತಹ ಸೌಲಭ್ಯಗಳನ್ನ ಇನ್ನಷ್ಟು ಇಂಪ್ರೂವ್ ಮಾಡಕ್ಕೆ ಸಹಾಯ ಮಾಡುತ್ತೆ. ಈಗ ನಾವು ಕೊನೆಯ ಆದ್ರೆ ತುಂಬಾನೇ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ.
ಎಸ್ಡಿಎಂಸಿಯ ಯಶಸ್ಸಿನಲ್ಲಿ ಸಮುದಾಯದ ಪಾತ್ರವೇನು? ಟಿ ನರಸೀಪುರದಲ್ಲಿ ತೆಗೆದ ಈ ಚಿತ್ರವನ್ನ ಮತ್ತೊಮ್ಮೆ ನೋಡಿ. ಇಲ್ಲಿ ಪೋಷಕರು ಮತ್ತು ಸ್ಥಳೀಯರು ಒಟ್ಟಾಗಿ ಕುಳಿತು ತಮ್ಮ ಶಾಲೆಯನ್ನ ಹೇಗೆ ಇನ್ನಷ್ಟು ಉತ್ತಮಗೊಳಿಸಬಹುದು ಅಂತ ಕಲಿಯುತ್ತಿದ್ದಾರೆ. ಎಸ್ಡಿಎಂಸಿ ಅಂದ್ರೆ ಕೇವಲ ಕೆಲವು ಸದಸ್ಯರಿಗೆ ಸೀಮಿತವಲ್ಲ, ಇಡೀ ಸಮುದಾಯವೇ ಅದರ ನಿಜವಾದ ಶಕ್ತಿ. ಇದನ್ನೇ ನಾವು ನಿಜವಾದ ಜನಭಾಗವಹಿಸುವಿಕೆ ಅನ್ನೋದು. ತರಬೇತಿ ಕೈಪಿಡಿಯಲ್ಲಿರೋ ಈ ಮಾತಿದೆಯಲ್ಲ, ಇದು ತುಂಬಾನೇ ಪವರ್ಫುಲ್ ಮತ್ತು ಗಂಭೀರವಾದದ್ದು. ಎಸ್ಡಿಎಂಸಿ ಸದಸ್ಯತ್ವ ಅನ್ನೋದು ಕೇವಲ ಒಂದು ಸ್ಥಾನ ಅಲ್ಲ, ಅದೊಂದು ಮಂತ್ರಿಸ್ಥಾನದಂತಹ ಪವಿತ್ರ ಜವಾಬ್ದಾರಿ. ಶಾಲೆಯ ಮತ್ತು ಮಕ್ಕಳ ಭವಿಷ್ಯವನ್ನು ರೂಪಿಸುವ ದೊಡ್ಡ ಜವಾಬ್ದಾರಿಯವರ ಮೇಲಿದೆ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಗೊಂದು ಪ್ರಶ್ನೆ ಮೂಡುತ್ತೆ. ಕೇವಲ ಎಸ್ಡಿಎಂಸಿ ಸದಸ್ಯರು ಅಷ್ಟೇ ಅಲ್ಲ, ನಮ್ಮೆಲ್ಲರ ಸ್ಥಳೀಯ ಶಾಲೆಗಳ ಯಶಸ್ಸಿಗೆ ಸಮುದಾಯದ ಪ್ರತಿಯೊಬ್ಬ ಸದಸ್ಯರು ತಮ್ಮದೇ ಆದ ಕೊಡುಗೆಯನ್ನ ಹೇಗೆ ನೀಡಬಹುದು? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ?